ಆರ್ತಿ ಅವರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಮೆಡಿಕಲ್ ರಿಪೋರ್ಟ್ ಹೇಳ್ತಾ ಇದೆ. ನೀವಿಲ್ಲ ಅಂದ ತಕ್ಷಣ ನಾನು ನಂಬಿಡ್ಬೇಕಾ? ಸರ್ ಸತ್ಯನೇ ಹೇಳ್ತಾ ಇದ್ದೀನಿ. ಆಂಟಿ ಆತ್ಮಹತ್ಯೆ ಮಾಡ್ಕೊಳ್ಳೋರಲ್ಲ. ಹಾಗಾದ್ರೆ ಅವ್ರ ಬಾಡಿನಲ್ಲಿ ವಿಷ ಹೇಗೆ ಸೇರ್ಕೊಳ್ತು? ಅಲ್ಲಿಗೆ ಕೊಲೆ ಪ್ರಯತ್ನ ನಡೆದಿದೆ ಅಂತ ತಾನೆ. ಆ ಕೊಲೆ ಪ್ರಯತ್ನ ನೀವೇ ಯಾಕೆ ಮಾಡಿರಬಾರ್ದು? ಸರ್ ಏನು ಹೇಳ್ತಾ ಇದ್ದೀರಾ? ಆರ್ತಿ ಆಂಟಿಯವರು ನನಗೆ ತಾಯಿ ಇದ್ದಾಗೆ. ಅವ್ರನ್ನ ನಾನು ಕೊಲೆ ಮಾಡ್ತೀನಾ? ಸರ್ ಈ ಮನೇಲಿ ಕೊಲೆ ಮಾಡೋ ಅಂಥವ್ರು ಯಾರೂ ಇಲ್ಲ. ಹಾಗಾದ್ರೆ ಇದು ಕೊಲೆ ಅಲ್ಲ ಅಂತ ಆಯ್ತು. ಖಂಡಿತ ಇದು ಕೊಲೆನೂ ಅಲ್ಲ, ಆತ್ಮಹತ್ಯೆನೂ ಅಲ್ಲ. ಈ ಬುದ್ಧಿವಂತಿಕೆ ಎಲ್ಲ ನನ್ನ ಹತ್ರ ಬೇಡ. ನನಗೆ ಬೇಕಾಗಿರೋ ಸತ್ಯ. ಆರ್ತಿ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಕಾರಣ ಏನು ಅಂತ ಹೇಳಿದ್ರೆ ಸರಿ. ಅದನ್ನ ಬಿಟ್ಟು ಆರ್ಯನ್ ತರ ರಾಂಗ್ ಆಗಿ ಮಾತಾಡಿದ್ರೆ ಸ್ಟೇಷನ್ ಕರ್ಕೊಂಡೋಗ್ಬೇಕಾಗತ್ತೆ. ಹೇಳ್ರಿ ಸತ್ಯ ಏನು ಅಂತ. ಅದು ಇದು ಅಂತ ನೆಪ ಹೇಳಿದ್ರೆ ನಾನು ನಿಮ್ಮನ್ನು ಬಿಟ್ಬಿಡ್ತೀನಿ ಅಂತ ಅನ್ಕೋಬೇಡಿ. ನೀವು ಸತ್ಯ ಹೇಳೋ ತನಕ ನಾನು ನಿಮ್ಮನ್ನು ಬಿಡಲ್ಲ. ಹೇಳಿ, ಆರ್ತಿ ಅವರು ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ರು ಅಂತ? ಮದುವೆ ವಿಷಯಕ್ಕೆ. ಮದುವೆ ವಿಷಯಕ್ಕ? ಯಾಕೆ? ನೀವು ಆರ್ಯ ಮದುವೆ ಆಗೋದು ಆರ್ತಿ ಅವ್ರಿಗೆ ಇಷ್ಟ ಇರಲಿಲ್ವಾ? ಹಾಗೇನೂ ಇಲ್ಲ ಸರ್. ಅವರೇ ಇಷ್ಟಪಟ್ಟು ನಮ್ಮಿಬ್ರು ಮದುವೆ ಮಾಡಬೇಕು ಅಂತ ಇದ್ರು. ಆದರೆ ಅವ್ರು ಇನ್ನೊಬ್ಬ ಮಗನ ಮದುವೆನ ನಮ್ಮ ಮದುವೆಗಿಂತ ಮುಂಚೆ ಮಾಡಬೇಕು ಅಂತ ನಿರುಷ ಅವರು ಆದಿತ್ಯ ಅವರು ಕಂಡೀಷನ್ ಹಾಕಿದ್ರು. ಆ ವಿಷಯದಲ್ಲಿ ಸ್ವಲ್ಪ ನಮ್ಮೆಲ್ಲರ ಮಧ್ಯೆ ಮನಸ್ತಾಪ ಇತ್ತು. ಅದನ್ನು ಪರಿಹಾರ ಮಾಡಬೇಕು ಅಂತ ಆಂಟಿ ಉಪವಾಸ ಕೂತ್ಕೊಂಡಿದ್ರು ಅಷ್ಟೇ. ಅದು ಬಿಟ್ಟು ಆಂಟಿ ಆತ್ಮಹತ್ಯೆ ಪ್ರಯತ್ನ ಪಟ್ಟಿದ್ದಾರೆ ಅಂದರೆ ಅದನ್ನು ನಮ್ಮ ಕೈಲಿ ಯಾರ ಕೈಲೂ ನಂಬಕ್ಕಾಗ್ತಿಲ್ಲ. ನೀವು ಹೇಳ್ದಾಗೆ ಈ ಮನೇಲಿ ಆಂಟಿನ ಕೊಲೆ ಮಾಡೋ ಥರ ಮನಸ್ಥಿತಿನೂ ಯಾರಿಗೂ ಇಲ್ಲ. ಇದೆಲ್ಲ ಹೇಗಾಯಿತು ಅಂತಲೇ ನಮ್ಗೆ ಗೊತ್ತಾಗ್ತಿಲ್ಲ ಸರ್. ಹಾಗಾದರೆ ಆರ್ತಿ ಅವರ ಆತ್ಮಹತ್ಯೆಗೆ ಕಾರಣ ಕೌಟುಂಬಿಕ ಕಲಹ ಅಂತ ಗೊತ್ತಾಯ್ತು. ಮಿಸ್ ಸ್ವಾತಿ ಅವರ, ನಿಮ್ಮಿಂದ ಹೇಳ್ಕೋಬೇಕಾದ್ರೆ ಮತ್ತೆ ನೀವು ಸ್ಟೇಷನ್ ಬರಬೇಕಾಗತ್ತೆ. ನಾನು ಸ್ಟೇಷನ್ಗೆ ಬರೋದಾ? ಅದು ಮಾತ್ರ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಸಾಧ್ಯ ಮಾಡ್ಕೋಬೇಕು. ಮೇಲ್ನೋಟಕ್ಕೆ ಆತ್ಮಹತ್ಯೆ ಅಂತ ಅನ್ನಿಸ್ತಾ ಇದ್ರು ಕೊಲೆ ಪ್ರಯತ್ನ ನಡೆದಿದೆ ಅಂತ ನನಗನ್ನಿಸ್ತಾ ಇದೆ. ಕರೆದಾಗ ಸ್ಟೇಷನ್ಗೆ ಬರಬೇಕಾಗತ್ತೆ.